ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಿಟಮಿನ್ ಡಿ ತಗೊಳ್ಳೋಣ ಅಂತೇಳಿ ಹೋಗಿ ಟೆರೆಸ್ ಮೇಲೆ ಬಿಸಿಲಲ್ಲಿ ನಿಂತಿದ್ದೆ. ಈ ರಾಮು ಕೂಡ ನನ್ನ ನೋಡ್ಕೊಂಡು ನಿಂತಿದ್ದ. ನೈಟ್ನೇ ಇಟ್ಟಿದ್ದ ಕೋಕಮ್ನ ಜ್ಯೂಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದೆ. ಕೋಕಮ್ನ ಬೆನಿಫಿಟ್ ಬಂದ್ಬಿಟ್ಟು ಇದು ಸಮ್ಮರಲ್ಲಿ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಅದು ಬಾಡಿಗೆ ತುಂಬಾನೇ ಒಳ್ಳೆಯದು. ಅದೇ ರೀತಿ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಮತ್ತು ನಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಆ್ಯಂಡ್ ಹೇರ್ ಇಶ್ಯೂಗೂ ತುಂಬಾನೇ ಯೂಸ್ ಆಗುತ್ತೆ. ಮತ್ತು ಪಿತ್ತ ಪ್ರಾಬ್ಲಮ್ಗೆ ಇದು ತುಂಬಾನೇ ಒಳ್ಳೆಯದು. ಆಸ್ ಯೂಶುವಲ್ ಪಾತ್ರೆ ಎಲ್ಲ ತುಂಬಾನೇ ಇರುತ್ತೆ. ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ. ಬೆಂಗಳೂರು ಮಂಗಳೂರು ಎಲ್ಲಿದ್ದು ನಮಗೆ ನೀರ್ದೋಸೆ ಬೇಕೇ ಬೇಕು. ಸೊ ಫುಲ್ ಜೋಶಲ್ಲಿ ನೀರ್ದೋಸೆ ಮಾಡೋಣ ಅಂತ ಹೇಳಿ ಹೋದೆ. ಆದರೆ ಅದು ಎಂಚಲ್ಲಿ ಏನು ಜಾಸ್ತಿ ಮಾಡದೇ ಇರೋದ್ರಿಂದ ಕರೆಕ್ಟಾಗಿ ದೋಸೆ ಎದೊಳ್ತಾ ಇರಲಿಲ್ಲ. 2 ಸಲ ಮಾಡಿದ್ರು 2 ಸಲನೂ ದೋಸೆ ಕರೆಕ್ಟಾಗಿ ಬಂದಿಲ್ಲ. ಅದಕ್ಕೆ ಕೋಪ ಬಂತು. ಅದಕ್ಕೆ ಈ ಥರ ಕೋಪ ಬಂದಾಗ ನನ್ನ ಕಂಟ್ರೋಲ್ ಮಾಡ್ಕೊಳ್ದಾಗ ನಾನು ಈ ಥರ ಎಲ್ಲ ಆಡ್ತಾ ಇರ್ತೀನಿ. ಮತ್ತೇನು ಮಾಡೋಕ್ಕಾಗಲ್ಲ ಅಂತೇಳಿ ರವೆ ದೋಸೆನಾದರೂ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ರವೆ ದೋಸೆಗೆ ರವೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಈ ಥರ ಅಂಚ್ ಮೇಲೆ ಈ ಥರ ತಟ್ಟಿದ್ರೆ ಗೋ ಟು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬಾ ಈಸಿ ಆಗಿರೋ ಬ್ರೇಕ್ಫಾಸ್ಟ್ ನ ಮಾಡ್ಕೋಬಹುದು. ನೀರ್ ಖಾಲಿ ಆಗಿತ್ತು, ಅದಕ್ಕೆ 5 ರೂಪೀಸ್ ನೀರ್ ತಗೊಂಡ್ ಬರೋಣ ಅಂತ ಹೇಳಿ ಹೋದೆ. ನೀರ್ ತಗೊಂಡ್ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಇಷ್ಟೇ ನಾನು ಇವತ್ತೆಲ್ಲ ಮಾಡಿದ್ದು. ಮತ್ತೆ ನಾಳೆ ಸಿಗ್ತೀನಿ. ದೇವ್ ಬರೇಕರ್.